ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಅಷ್ಟೇ ಜಲಾವೃತ ಹೋಗ್ಬಿಟ್ಟಿದೆ. ಪಾಪ ಮನೆಯಲ್ಲಿರುವಂತ ಮಕ್ಕಳು ಓದುವಂತ ಬುಕ್ಸ್ ಇರ್ಬೋದು ಎಲ್ಲವೂ ಕೂಡ ಅಷ್ಟೇ ನೀರು ಪಾಲಾಗೋಗಿದ್ದಾವೆ. ಅಡಿಗೆ ಮನೆ ಆಗಿರ್ಬೋದು, ಹಾಲ್ ಆಗಿರ್ಬೋದು ಎಲ್ಲ ಕೂಡ ಅಷ್ಟೇ ಮುಳುಗಡೆ ಆಗಿದೆ. ಪಾಪ ಏನ್ ಮಾಡೋದಪ್ಪ ಅನ್ನುವಂತ ತೋಚದಂತ ಸ್ಥಿತಿ ಎದುರಾಗಿದೆ. ಯಾಕಂದ್ರೆ ಏನೋ ಒಂದು ಸಣ್ಣ ಪುಟ್ಟದಾಗ ಏನಾದ್ರೂ ನೀರು ಬಂತಂದು ಎತ್ತಾಕ್ಬೋದು, ಮನೆ ತುಂಬಾ ನೀರು ತುಂಬಿಕೊಂಡ್ರೆ ಹೆಂಗಪ್ಪ ಅಂತ ಹೇಳ್ಬಿಟ್ಟು ಪಾಪ ವಯಸ್ಸಾದಂತಹ ಅಜ್ಜಿ ಕೂಡ ಅಷ್ಟೇ ಕಣ್ಣೀರ್ ಹಾಕ್ತಿದಾರೆ ಅವರು. ಯಾಕಂದ್ರೆ ಏನ್ ಮಾಡೋದು, ಏಕಾಏಕಿ ರಾತ್ರಿ ಮಲಗಿರೋಂಥವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಅಷ್ಟೇ ಇಲ್ವಲ್ಲ ಅಂತ ಪಾಪ ಅವ್ರು ಕಣ್ಣೀರ್ ಹಾಕ್ತಿದ್ರೆ. ಅಮ್ಮ, ನಿಮ್ ನೋವು ಅರ್ಥ ಆಗುತ್ತೆ, ಸರ್ಕಾರಕ್ಕೆ ಅರ್ಥ ಆಗ್ತಿಲ್ವಲ್ಲ, ಏನ್ ಹೇಳೋಣ? ಏನ್ ಮಾಡೋದು, ನಾವೇನ್ ಮಾಡೋದು ಹೇಳಿ, ನನಗೇನು ತೋಚ್ತಾ ಇಲ್ಲ. ಏನ್ ಮಾಡಬೇಕು, ಶಕ್ತಿಯನ್ನ ಆಯ್ತಾ ಮಾಡ್ಕೊಳ್ಳೋಣ ಅಂದ್ರೆ ಅದು ಇಲ್ಲ. ನೀವ್ ಯಾರ್ಯಾರಮ್ಮ ಇರೋದು ಮನೇಲಿ? ಒಬ್ಬರೇ ಇರೋದು. ಸಬೀನ ಮಾರ್ತಾ ಇದ್ದ, ಇವಾಗ ಅದು ಮಾರಕ್ ಹೋಗಲ್ಲ. ಈಗೇನು ಮನೇಲಿ ಏನೇನೋ ಇಟ್ಕೊಂಡಿದಿರಲ್ಲ, ಅವು ಮಾರದವು? ಮಾರೋದಕ್ಕೆ ಸಬೀನ, ಸೊಳ್ಳೆ ಬತ್ತಿ, ಸಬೀನ, ಅದು ಇದು